ಮಾತಾಡ್ತಾ ಹೇಳ್ತಾ ಇದ್ರಿ ತುಂಬಾ ಬಿಗ್ ಬಾಸ್ ನಂತರ ಒಂದಷ್ಟು ಏಳು ಬೀಳುಗಳನ್ನ ನೋಡಿದ್ದೀನಿ ಅಂತ. ಶೇರ್ ಮಾಡ್ಕೋಬಹುದಾ? ಇಲ್ಲ ಅಂದ್ರೆ ಕೆಲವೊಂದು ಪರ್ಸನಲ್ ವಿಚಾರಗಳು ಅಲ್ಲೇ ಇದ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಓಕೆ. ಕೆರಿಯರ್ ವೈಸ್ ಅಲ್ಲಿ ಹೌದು, ಕೆರಿಯರ್ ವೈಸ್ ಅಲ್ಲಿ ಒಂದಷ್ಟು ವಿಷಯಗಳಾದ್ವು. ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ತೆಲುಗು ಪ್ರಾಜೆಕ್ಟ್ ಒಂದು ಬಿಟ್ಟಿದ್ದೆ ನಾನು. ಆ ತೆಲುಗು ಇಂಡಸ್ಟ್ರಿ ಅವ್ರು ಏನ್ ಮಾಡ್ಬಿಟ್ರು, ನನ್ನನ್ನ ನೀನ್ ಯಾವ್ದು ಬೇರೆ ಪ್ರಾಜೆಕ್ಟ್ಸ್ ಮಾಡಬಾರ್ದು ಅಂದ್ಬಿಟ್ಟು ಏನೋ ಒಂದು ಲೆಟರ್ ಕಳ್ಸೋದಾಗಿರ್ಬೋದು, ಈ ತರದೆಲ್ಲ ಮಾಡಿ ಮಾನಸಿಕವಾಗಿ ತುಂಬಾ ನೋವು ಕೊಟ್ಬಿಟ್ರು ನಂಗೆ. ಬಿಕಾಸ್ ಸೌತ್ ಇಂಡಿಯಲ್ಲಿ ನಾನು ಎಲ್ಲೂ ಪ್ರಾಜೆಕ್ಟ್ ಮಾಡಂಗಿಲ್ವಂತೆ, ಯಾವ ಭಾಷೆಯಲ್ಲೂ ನಾನು ಪ್ರಾಜೆಕ್ಟ್ ಮಾಡಂಗಿಲ್ವಂತೆ, ನನ್ನ ಭಾಷೆ ಕನ್ನಡದಲ್ಲೂ ಕೂಡ ನಾನು ಪ್ರಾಜೆಕ್ಟ್ ಮಾಡಂಗಿಲ್ವಂತೆ 3 ವರ್ಷ. ಸೊ ಅವ್ರಿಗೆ ತೊಂದರೆ ಆಯ್ತು ಅನ್ನೋ ಕಾರಣಕ್ಕೆ, ಅಥವಾ ಅವ್ರಿಗೆ ತೊಂದರೆ ನಾನು ಮಾಡೂ ಇಲ್ಲ. 3 ತಿಂಗಳು ಮುಂಚೆ ಇನ್ಫಾರ್ಮ್ ಮಾಡಿದ್ದೆ, ಎಲ್ಲವೂ ಹೇಳ್ಬಿಟ್ಟು ನಾನು ಕ್ಲೈಮ್ಯಾಕ್ಸ್ ಕೂಡ ಶೂಟ್ ಮಾಡ್ಕೊಂಡು ನನ್ನ ಬಿಟ್ಟು ಕಳ್ಸಿದ್ರು ಅವರು. ನಾನು ಯಾವಾಗ ಒಳಗೆ ಹೋದೆ, ಸೆಪ್ಟೆಂಬರ್ ಒಳಗೆ ಹೋದೆ, ಅಕ್ಟೋಬರ್ಗೆ ಲೆಟರ್ ಕಳಿಸಿದ್ದಾರೆ, ಇವನು ಎಲ್ಲೂ ಮಾಡಬಾರ್ದು, ಯಾವ ಲ್ಯಾಂಗ್ವೇಜಲ್ಲೂ ಕೆಲಸಗಳು ಮಾಡಬಾರ್ದು ಇವನು ಅಂತ. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬನೇ ಮಗ ಮಂಜು, ನಾನೊಬ್ಬನೇ ಅರ್ನ್ ಮಾಡ್ಬೇಕು ಮನೇಲಿ. ಖಂಡಿತವಾಗ್ಲು 3 ವರ್ಷ ನಾನೇನು ಕೆಲಸ ಮಾಡಬಾರ್ದು ಅಂತ ಹೇಳಿದ್ರೆ, ಸರಿ ಬಿಗ್ ಬಾಸ್ ನಂಗೆ 11 ವಾರಕ್ಕೆ ಏನು ಪೇಮೆಂಟ್ ಬಂದಿದೆ ಅದು 3 ವರ್ಷ ನಾನು ಮಾಡಲ್ಲ ನಾನು, ಇಲ್ಲ ಅವ್ರು ಬಂದು ನನ್ನನ್ನು ಸಾಕ್ತಾರೆ. ಸೊ ಹೆಂಗೆ ಒಂದು ಭಾಷೆಯ ಇಂಡಸ್ಟ್ರಿ ಅವರು ನನ್ನ ಭಾಷೆಯಲ್ಲೂ ನೀನು ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮೆಂಟಲಿ ಪ್ರೆಷರ್ ಹೆಂಗ್ ಹಾಕಿದ್ರು ನನಗೆ ಅಂದ್ರೆ, ಫಾರ್ ಆಲ್ಮೋಸ್ಟ್ 3 months ಐ ವೆಂಟ್ ಥ್ರೂ ದಿಸ್. ಎಷ್ಟು ಒದ್ದಾಡಿದೀನಿ ಅಂತ ನನಗೆ ಗೊತ್ತು.